ಅಂಕೋಲಾ ಹುಬ್ಳಿ ಸಂಪರ್ಕದ ರಾಷ್ಟ್ರೀಯ ಹೆದ್ದಾರಿ ಸಂಚಾರ ಯಮನೊಂದಿಗೆ ಹೋರಾಟದಂತಿದೆ. ರಸ್ತೆ ಮಧ್ಯೆ ಬಿದ್ದ ಗುಂಡಿಗಳು ಸಾವಿಗೆ ಆಹ್ವಾನಿಸುತ್ತಿದೆ. ರೊಚ್ಚಿಗೆದ್ದ ಜನರು ಆಡಳಿತ ವ್ಯವಸ್ಥೆ ವಿರುದ್ಧ ವಿನೂತನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಇದು ಅಂಕೋಲಾ ತಾಲೂಕಿನಿಂದ ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 52. ಕಳೆದ 4-5 ತಿಂಗಳಿನಿಂದ ಈ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಬರೋಬ್ಬರಿ 54 ಕಿಲೋಮೀಟರ್ ರಸ್ತೆಯಲ್ಲಿ ಗುಂಡಿಗಳದ್ದೇ ದರ್ಬಾರ್. ರಸ್ತೆ ಯಾವುದು, ಗುಂಡಿ ಯಾವುದು ಎಂದು ಗುರುತು ಸಿಗದಂತಾಗಿದೆ. ರಸ್ತೆಯಲ್ಲಿ ಗುಂಡಿಗಳನ್ನ ತಪ್ಪಿಸುತ್ತಾ ಸಂಚಾರ ಮಾಡುವ ವಾಹನವು ಅತ್ತಿಂದಿತ್ತ ಅಲಗಾಡುತ್ತಾ ಬರುವುದು ನೋಡಿದ್ರೆ ಕಣ್ಣ ಮುಂದೆಯೇ ಎಲ್ಲೂ ಬಿದ್ದು ಬಿಡುತ್ತೋ ಅಂತ ಭಾಸವಾಗುತ್ತದೆ. ಇಂತಹ ಭಯಾನಕ ದೃಶ್ಯ ಈ ಹೆದ್ದಾರಿಯಲ್ಲಿ ನಿರಂತರವಾಗಿದೆ. ಪ್ರತಿಯೊಂದು ಕಡೆಯೂ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದು ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಗ್ರಾಮೀಣ ಭಾಗದ ರಸ್ತೆಯೋ ಅಥವಾ ಇದು ರಾಷ್ಟ್ರೀಯ ಹೆದ್ದಾರಿಯೋ ಎಂದು ಸಂಶಯ ಮೂಡುತ್ತದೆ. ಗುಂಡಿ ತಪ್ಪಿಸಲು ಹೋಗಿ ಇತ್ತೀಚೆಗೆ ಸಾಕಷ್ಟು ಅಪಘಾತಗಳು ನಡೆದು ಸಾವು ನೋವು ಸಂಭವಿಸಿದೆ. ಆದರೂ ಕೂಡ ಆಡಳಿತ ವ್ಯವಸ್ಥೆ ಕಣ್ಣು ಮುಚ್ಚಿ ಕುಳಿತಿದೆ. ಇದು ಜಿಲ್ಲೆಯ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ರಸ್ತೆ ಮಧ್ಯ 4ರಿಂದ 5 ಫೀಟ್ ಅಗಲದ ಗುಂಡಿಗಳು ರಾರಾಜಿಸುತ್ತಿವೆ. ಏಳುತ್ತಾ ಬೀಳುತ್ತಾ ವಾಹನ ಸಂಚಾರ ಮಾಡಬೇಕಾದ ಕೆಟ್ಟ ಸ್ಥಿತಿ ಮುಂದುವರೆದಿದೆ. ನಾವು ಬೆಳಿಗ್ಗೆ ಇಲ್ಲಿಂದ ಬಂದ್ರೆ ವಾಪಸ್ ಮನೆಗೆ ಹೇಳಕ್ ಬರ್ತೀವಿ. ನಾವು ಮನೆಗೆ ಬರ್ತೀವಿ ಅಂತ ವಾಪಸ್ ನಾವು ಹೋಗ್ತೀವೋ ಏನೋ ನಮ್ಗೆ ಗೊತ್ತಿಲ್ಲ. ನಮ್ಮ ಪರಿಸ್ಥಿತಿ ಆಟೋಮೆಟಿಕ್ ಆಗಿದೆ. ಯಾಕಂದ್ರೆ ನಾವು ಹೋಗೋದು ಗುಂಪಳಿಗೆ 3,500 ರೂಪಾಯಿ ಬಾಡಿಗೆ. 3,500 ರೂಪಾಯಿ ಬಾಡಿಗೆಲಿ ಹೋಗಿ ಬಂದ್ಮೇಲೆ ನಾವು 1,500 ರೂಪಾಯಿ ಡೀಸೆಲ್ ಹಾಕಿದ್ರೆ 1,500 ರೂಪಾಯಿಗೆ ರೋಡಿಗೆ ಒಟ್ಟು ನಮ್ದು ಪಾಠ ಹಿಡಿದು ಎಕ್ಸೆಲ್ ಹಿಡಿದೆ ಅಷ್ಟು ರಿಪೇರಿಗೆ ಹಾಕ್ಬೇಕಾಗ್ತದೆ. ನಾವು ಇದ್ರ ಕಂತು ತುಂಬೋದು ಹೇಗೆ, ಮನೆ ಸಂಸಾರ ನಡೆಸೋದು ಹಾಗೆ, ನಮ್ಮ ಪರಿಸ್ಥಿತಿ ಎಷ್ಟು ಮಟ್ಟಿಗೆ ಅಂತಂದ್ರೆ ಯಾರಿಗೂ ಗೊತ್ತಿಲ್ಲ ಸರ್. ನಾವು ಮನೆಗೆ ವಾಪಸ್ ಹೋಗ್ತಾರಮ್ಮದೇ ಸುಳ್ಳು. ಫುಲ್ ಹೊಂಟೆ ಬಿದ್ದ ಅಂದ್ರೆ ನಾವು ಒಂದಲ್ಲ ಹೋದ್ರೆ ಹೊಸ ಟೈರ್ ಹಾಕಲೆ ಸತ್ಯನಾಶ ಹೋಗುತ್ತೆ. ಯಾರು ಇನ್ನೂ ತನಕ ರೋಡ್ ರಿಪೇರಿ ಮಾಡಿ ಬಂದಿದ್ದೇ ಇಲ್ಲ. ನಾನು ನಿನ್ನೆ ರಾತ್ರಿಗೆ 9 ಗಂಟೆಗೆ ಇಲ್ಲಿಂದ ಪಾಸ್ ಆಗಿದ್ದೀನಿ. ಬೆಳಿಗ್ಗೆ ನೋಡಿದ್ರೆ ಹೊಂಟ ಮುಚ್ಚಿದ್ದಾರೆ. ನಿನ್ನೆ ರಾತ್ರಿ ನಾ ಗಾಡಿ ಹೋಗ್ಬೇಕಾದ್ರೆ ಅಂತ 2 ಸೊಕಪ್ಜ ತುಂಡಾಗಿ ಗಾಡಿ ಗ್ಯಾರೇಜ್ ಇದ್ದು ಬಂದಿದ್ದೀನಿ. ಭಯ, ಅದಕ್ಕೆ ಹೇಳ್ತಿದ್ದಿಲ್ಲ ನಾವು ಮನೆ ಹತ್ರ ಬರ್ಬೇಕಾದ್ರೆ ಹೇಳಿ ಬರ್ತಿದ್ವಿ. ವಾಪಸ್ ಹೋಗ್ತಾರಂತ ನಾವು ಗ್ಯಾರಂಟಿ ಇಲ್ಲ ಅಂತ. ಯಾಕೆ ಮನೇಲಿ ಹೇಳಿ ಬರ್ತೀವಿ ಅಂದ್ರ ಅವ್ರು ಸಮಾಧಾನಕ್ಕಾದ್ರೂ ಒಳಗೆ ಬಂದಿರ್ತೀವಿ. ನಾವು ಹೋಗಿ ಬರ್ತೀವಿ ಅಂತ ವಾಪಸ್ ಹೋಗ್ತಾರ ನಮ್ ನಂಬಿಕೆನೇ ಇಲ್ಲ. ನರಕ ಯಾತಿಲ್ಲ ಸರ್. ಜೀವನ ಕೈಲಿ ಇಟ್ಕೊಂಡು ಹೋಗ್ತಾ ಇದ್ದೀವಿ ಸರ್. ನಮ್ಮ ಪರಿಸ್ಥಿತಿ ಯಾತ್ರ ಮಟ್ಟಿಗೆ ಇದೆ ಅಂದ್ರೆ ಯಾರಿಗೂ ಬೇಡ ಸರ್. ಅಷ್ಟೇ ಹೋಗೋದೇ ಹಾಸ್ಪಿಟಲ್ ಬಾಡಿಗೆ ಸರ್. ನಾವು ರೋಗಿಗಳು ಪಾಪ ಅವ್ರು ಹೋದ್ರೆ ನಾವು 2-3 ಸಲ ಇಲ್ಲಿ ಗಾಡಿ ತಗೊಂಡು ಹೋಗುತ್ತೆ. ನಡೆದು ಆ ಕಡೆ ಶಿಫ್ಟ್ ಮಾಡಿ ಮತ್ತೆ ಗಾಡಿ ಕೊಡ್ತಿದ್ದುಂಟು. ಇನ್ನು ಕಳೆದ 3 ತಿಂಗಳಿನಿಂದ ರಸ್ತೆ ದುರಸ್ತಿ ಪಡಿಸುವಂತೆ ಸಾಕಷ್ಟು ಬಾರಿ ಸ್ಥಳೀಯ ಶಾಸಕರನ್ನ ಆಡಳಿತ ವ್ಯವಸ್ಥೆಯನ್ನ ಆಗ್ರಹಿಸುತ್ತಾ ಬಂದಿದ್ದಾರೆ ಇಲ್ಲಿನ ಜನ. ಆದರೆ ಇದಕ್ಕೆ ಯಾವುದಕ್ಕೂ ತಲೆಯೇ ಕೆಡಿಸಿಕೊಳ್ಳದ ಜನಪ್ರತಿನಿಧಿಗಳ ವಿರುದ್ಧ ಇವತ್ತು ಅವರನ್ನ ನಾಚಿಸಲು, ಟೀಕಿಸಲು ವಿನೂತನ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಇಂತಹ ಹದಗೆಟ್ಟ ರಸ್ತೆಯಲ್ಲಿ ತುಂಬು ಗರ್ಭಿಣಿ ಮಹಿಳೆ ವಾಹನದಲ್ಲಿ ಸಂಚಾರ ಮಾಡಿದ್ರೆ ರಸ್ತೆ ಮಧ್ಯದಲ್ಲೇ ಹೆರಿಗೆ ಆಗಬಹುದು ಎಂದು ತಿಳಿಸಲು ಅಣುಕು ಪ್ರದರ್ಶನದ ಮೂಲಕ ತೋರಿಸಲಾಯಿತು. ಇದರ ಜೊತೆಗೆ ಜನಪ್ರತಿನಿಧಿಗಳಿಗೆ ಟೀಕಿಸುವ ಜಾನಪದ ಹಾಡುಗಳನ್ನ ಹಾಡಿ ಬೀದಿ ನಾಟಕ ಪ್ರದರ್ಶನ ಮಾಡಿ ಇಲ್ಲಿನ ಜನರು ಆಕ್ರೋಶವನ್ನ ಹೊರಹಾಕಿದ್ರು. ಪ್ರತಿಭಟನೆಯುದ್ದಕ್ಕೂ ಜನಪ್ರತಿನಿಧಿಗಳನ್ನ ಟೀಕಿಸುವ ಹೋರಾಟದ ಘೋಷಣೆ ಮತ್ತು ಜಾನಪದ ಹಾಡುಗಳು ಮೊಳಗಿದವು. ರಸ್ತೆ ದುರಸ್ತಿ ಮಾಡದೇ ಇದ್ರೆ ಮುಂದೆ ಇದಕ್ಕಿಂತಲೂ ದೊಡ್ಡ ಹೋರಾಟ ಎದುರಿಸಬೇಕಾದೀತು ಎಂದು ಹೋರಾಟಗಾರರು ಎಚ್ಚರಿಕೆ ನೀಡಿದರು.
ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಾದು ಹೋಗುವಂಥ ಏನು ನ್ಯಾಷನಲ್ ಹೈವೇ 63 ಅಂತೇಳಿ ಮೊದಲಿತ್ತು, ಈಗ 52 ಅಂತೇಳಿ ಮಾಡಿದ್ದಾರೆ. ಈ ರಸ್ತೆ ಏನಿದೆ, ಈ ರಸ್ತೆ ಇಲ್ಲಿಂದ ನಮ್ಮ ಬಾಳೆಗುಳಿ ಕ್ರಾಸಿಂದ ಇಲ್ಲಿ ನಮ್ಮ ಕಿರುವತ್ತಿವರೆಗೂ ಸಹಿತ ಇದು ಹೋಗ್ತದೆ ನಮ್ಮ ಜಿಲ್ಲೆಯಲ್ಲಿ. ಆದರೆ ಇದು ಸಂಪೂರ್ಣ ಹದಗೆಟ್ಟಿದೆ. ಇಲ್ಲಿ ರಸ್ತೆ ಹೆದ್ದಾರಿ ಅಂತ ಹೇಳಿ ಇದು ಯಾರು ಹೇಳುವಂಗಿಲ್ಲ, ಆ ಪರಿಸ್ಥಿತಿ ಇದೆ. ನಾವು ಹೊಂಡದಲ್ಲಿ ಹೆದ್ದಾರಿ ಹುಡುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 2 ತಿಂಗಳ ಹಿಂದೆ ಸಹಿತ ನಾನು ಮನವಿಯನ್ನು ಕೊಟ್ಟು ಸರಿಪಡಿಸಿ ಅಂತ ಹೇಳಿದ್ದೆ. ಅವರು ನಿರ್ಲಕ್ಷ್ಯತನ ಅಧಿಕಾರಿಗಳು ಮಾಡಿದ್ದಾರೆ. ಪ್ರತಿಭಟನೆ ಮಾಡಿ ಇವತ್ತು ಹೆದ್ದಾರಿ ತಡ್ತೇವೆ ಅಂತ ಹೇಳಿದಾಗ ಕಾಟಾಚಾರಕ್ಕೆ ಈಗ ಇವತ್ತೊಂದು ಮಣ್ಣು ಮತ್ತು ಇವೆಲ್ಲ ಹಾಕಿ ಹೊಂಡ ತುಂಬಿದ್ದಾರೆ. ಬೀದಿ ನಾಟಕವನ್ನು ಸಹಿತ ಮಾಡಿ ಇವತ್ತು ಜನರಿಗೆ ಮನವರಿಕೆ ಮಾಡಿದ್ದೇವೆ. ಇದು ಸರ್ಕಾರಕ್ಕೆ ಈ ನಮ್ಮ ಏನು ಕಷ್ಟ ಇದೆ ಗೊತ್ತಾಗಬೇಕು. ಇಲ್ಲಿ ಸಾವು ನೋವುಗಳಾಗ್ತಾ ಇದ್ದಾವೆ. ಇಲ್ಲಿ ಎಷ್ಟೋ ಜನ ಆಕ್ಸಿಡೆಂಟ್ ಆಗಿ ಹೊಂಡ ತಪ್ಪಿಸ್ಲಿಕ್ಕೆ ಹೋಗಿ ತಪ್ಪಿಕೊಂಡು ಆಕ್ಸಿಡೆಂಟ್ ಆಗಿ ಸತ್ತವರಿದ್ದಾರೆ. ಇಲ್ಲಿ ಮೊನ್ನೆ ಬಸ್ಸು ಮತ್ತು ಟ್ಯಾಂಕರ್ ನಡುವೆ ಅಪಘಾತ ಆಗಿ ಟ್ಯಾಂಕರ್ ಡ್ರೈವರು ಸತ್ತಿದ್ದಾನೆ, ಪ್ರಯಾಣಿಕ ಒಬ್ಬ ಅಲ್ಲೇ ಸತ್ತಿದ್ದಾನೆ. ಆದಷ್ಟು ಬೇಗ ಸರಿ ಮಾಡಬೇಕು, ಇದು ಶಾಶ್ವತ ಪರಿಹಾರ ಮಾಡಬೇಕು ಅಂತೇಳಿ ಇವತ್ತು ನಾವು ಅಧಿಕಾರಿಗಳಿಗೆ ಕರೆದಿದ್ದೇವೆ ಮನವಿ. ಒಟ್ಟಾರೆಯಾಗಿ ರಾಷ್ಟ್ರೀಯ ಹೆದ್ದಾರಿ 52ರ ಸಂಚಾರ ಯಮನೊಂದಿಗಿನ ಗುದ್ದಾಟ ಎನ್ನುವಂತೆ ಈಗಲಾದರೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ರಸ್ತೆ ದುರಸ್ತಿ ಮಾಡಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.